ಕೆಲವು ರಾಯಭಾರಿಗಳನ್ನು ಕಳುಹಿಕೊಟ್ಟದನ್ನು ತಿಳ್ಕೊಂಡಿದ್ದೇನೆ ನಾನು. ಹಾಗಾಗಿ ನಮ್ಮೂರಲ್ಲಿ ನನ್ನ ಬಗ್ಗೆ ಹೇಳಿದ್ರೆ ಯಾರು ನಂಬುದಿಲ್ಲ ಪುಣ್ಯಾತ್ಮ. ಅವ ಹಾಗೆ ಇವು ಹೀಗೆ ನಾವು ಮಾಡತಕ್ಕಾಗ ಅವನ ಹೆಸರು ಬಂತು, ಅವ ಏನು ಮಾಡುದಿಲ್ಲ ಅಂತ ಹೇಳಿದ್ರು ಸತ್ಯ ನಮ್ಮವರಿಗೆ ಗೊತ್ತುಂಟು. ನಿನ್ನೆ ಎದುರಿಗೆ ಹೌದಾ ಹೌದಾ ಅಂತ ಕೇಳ್ತಾರೆ, ನೀನು ಹೋದ್ಮೇಲೆ ನನಗೆ ಬಂದು ಹೇಳ್ತಾರೆ. ಹಾಗಾಗಿ ದ್ವೇಷ ಎನ್ನುವುದು ಈ ಊರಿನಲ್ಲಿ ಆಗುದಿಲ್ಲ. ಒಂದೇ ಊರಿನಲ್ಲಿ ವೈಷಮ್ಯ ಸಲ್ಲ. ನೀನು ಏನೇ ಹೇಳಿದ್ರು ನನಗೆ ಒಳ್ಳೆ ಭಾವನೆ ಇದ್ದವರು ಅದನ್ನು ವಿರೋಧಿಸ್ತಾರೆ. ಹಾಗಾಗಿ ನೀನೇನಾದ್ರೂ ನನಗೆ ಹೆಸರು ಮಾಡಬೇಕಾ, ಬೇರೆಯವರಿಗೆ ಹೋಗ್ಬೇಕು, ಅವ್ರಿಗೆ ನನಗೆ ವಿಶೇಷವಾಗಿ ಗೊತ್ತಿರುವುದಿಲ್ಲ. ಹಾಗಾಗಿ ಇದ್ದೂರೊಳ ಹಗೆಯೂ ವ್ಯರ್ಥ. ಅವ ನಿನ್ನ ಪ್ರಯತ್ನ ಎಲ್ಲ ಹಾಳಾಗ್ತದೆ. ಇಂಥ ಕಳ್ಳ ಬುದ್ಧಿ ಯಾವಾಗಲೂ ಕಳ 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 ನಿನ್ನ ಗುಣಗಳನ್ನೆಲ್ಲ ಇನ್ನೊಬ್ಬರ ತಲೆಗೆ ಹಾಕಲಿಕ್ಕೆ ಹೋಗಬೇಡ. ಯಾಕೆ ಸಾಮಾನ್ಯ ನೀನು ಕಳ್ಳರ ಗುರುವೇನು? ಶುದ್ಧ ಕಳ್ಳರ ಗುರು
ನನ್ನನ್ನು ಯಾಕೆ ಹೀಗೆ ಮಾಡ್ಕೊಂಡೆ ಅಂತ ಕೇಳಿದೆ. ನೀನು ಎಲ್ಲವನ್ನು ಬಿಟ್ಟು ಇಷ್ಟಕ್ಕೆ ಬೇಕಾದ ಉತ್ತರವನ್ನು ನೀಡಿದ್ರು ಇಷ್ಟೊತ್ತಿಗೆ ಮುಗಿಸ್ತಾ ಇದ್ದೇನೆ. ಹಾಗಾದರೆ ನೀನು ಹೇಳಿರುವ ವಿಷಯ ನಿನ್ನ ಕುರಿತಾದದ್ದು ಅಲ್ಲವೇ? ಏನು ನಿನ್ನ ಹಾಗೆ ಪರನೆನ್ನುವುದಾಗಿ ಭಾವಿಸಿದೆ? ಕಳ್ಳರ ಗುರುವಾಗಿರುವ ನೀನು ಕಳ್ಳತನ ಹೇಗೆ ಮಾಡಬೇಕೆನ್ನುವುದನ್ನು ಲೋಕಮುಖಕ್ಕೆ ಕಲಿಸಿಕೊಟ್ಟವು. ಹೇಗೆ? ಸಿಕ್ಕದ ಮೇಲೆ ಇರಿಸುವಂತಹ ಪ್ರಜ್ಞೆ. ಸಿಕ್ಕ ಎಂದರೆ ಕೈಗೆ ಸಿಕ್ಕ ಯಂತ್ರದಲ್ಲಿ ಇರಿಸಿರುವಂತಹ ಬದುಕಿ ನಿನ್ನ ಕೈಗೆ ಸಿಗಕೂಡದು ಎಂಬ ಉದ್ದೇಶದಿಂದ ಆ ಸಿಕ್ಕದ ಮೇಲೆ ಬೆಣ್ಣೆಯನ್ನ ಗೋಪಿಕೆಯಲ್ಲಿ ಇರಿಸಿದ್ದು. ಯಾಕೆ? ನಿಕಟ ನಿನ್ನಿಂದ ಆಗಿದೆ ಅಂದ್ರೆ ಮತ್ತೊಬ್ಬರ ತಲೆಯ ಮೇಲೆ ಅಥವಾ ಬೆನ್ನ ಮೇಲೆ ಹತ್ತಿ ಅದನ್ನು ತೆಗೆದು ಅಂತ ಅವರಿಗೆ ಅಂತಹ ನೀನು ಬೆಣ್ಣೆಯನ್ನ ಕಳೆಯುವ ನಿಮ್ಮ ಅಣ್ಣನ ಬೆನ್ನ ಹತ್ತಿ ಅದನ್ನು ಒಡೆದು ತಿಂದು ಓಡಿ ಬಂದ. ತಾನು ತಿಂದದ್ದು ಗೊತ್ತಾಗಬಾರದಂತ ಕೋತಿಯ ಮುಖಕ್ಕೆ ಬಂದ. ಕೋತಿ ತಿಂದುಕೊಂಡು ಹೋಯಿತು. ಹಾಗೆಯೇ ಮತ್ತೊಬ್ಬರನ್ನ ಹಾಗೆ ಜನಿಸಿಕೊಂಡರು. ಬೇರೆ ಮಾತು ಬೇಡ. ರುಕ್ಮಿಣಿ ದೇವಿ ಅಂದ್ರೆ ನಮ್ಮ ಅಲ್ವೇ? ಅಂತವಳನ್ನ ಕತ್ತು ಕತ್ತು ಗಯಗಂಧರ್ವ ಹಾಗಲ್ಲ. ಗಯಗಂಧರ್ವ ಹೇಗೆ ನಮಗರಿವಿಲ್ಲದ ಹಾಗೆ ಬಂದ, ನಮಗೆ ಅರಿಯದ ಹಾಗೆ ನಾವು ಅರಿಯದ ಹಾಗೆ ನಮ್ಮಿಂದ ಭಾಷೆಯನ್ನು ಪಡೆದ, ನಮ್ಮಲ್ಲಿ ಆಶ್ರಿತನಾದ. ಒಂದು ವೇಳೆ ಮೊದಲ ನಿನ್ನ ವೈರಿ ಅಂತ ಗೊತ್ತಿದ್ರೆ ಅಂದೇ ಅವರ ಕುತ್ತಿಗೆಯನ್ನು ನಾನು ಕಡಿಯುವುದು ಅಥವಾ ನಿನ್ನ ಪದ್ಧತಿಗೆ ನಕಲಾಗಿ ನಿನ್ನ ಬಳಿಯಲ್ಲಿ ತಂದು ದುಡುವುದೋ ಮಾಡ್ತಿದ್ದೇನೆ. ಅಲ್ಲದೆ ಅನಿರೀಕ್ಷಿತವಾಗಿರುವಂತಹ ಘಟನೆಗೆ ನೀನೊಬ್ಬ ಮತ್ಸರಿ ಎಂದು ಹೇಳ್ತೀಯಂತಾದ್ರೆ ನಿನ್ನ ಮತ್ತಿಗೆ ನಾನೇನು ಹೇಳಬೇಕು? ನಿನ್ನ ಮಾತನ್ನು ಅಷ್ಟೇ ಅಲ್ಲ, ನನ್ನ ಮಾತನ್ನು ಉಳಿಸಿಕೊಳ್ಳುವುದು ಸರಿ. ಅಷ್ಟೇ ಅಲ್ಲ, ಮತ್ತೆ ನಮ್ಮ ಕುರಿತಾಗಿ ನಿನ್ನ ಮೇಲಿನ ಮತ್ಸರವನ್ನು ನಾವು ಕಳೆಯುತ್ತಿದ್ದಾರೆ ಎಂದು ನೀನು ಗೂಢಚಾರಿಗಳನ್ನು ಬೇರೆ ಬಿಟ್ಟೆಯ? ಇಲ್ಲ. ನಿನ್ನ ಕುರಿತಾಗಿ ಬಂದು ಅವರು ಹೇಳಿದ್ರ ನಂಬಿದ್ಯಾ? ಇವತ್ತಿನಿಂದ ಮೊದಲುಕೊಂಡು ಅದನ್ನು ಬಿಡು. ಮತ್ತೊಬ್ಬರ ನನ್ನ ಕುರಿತಾಗಿಯೋ ಅಥವಾ ನಮ್ಮ ಕುಟುಂಬದ ಕುರಿತಾಗಿಯೋ ಮಾತಾಡ್ತಾರೆ, ಆ ಮಾತನ್ನ ಕೇಳಬೇಕು. ನಿನ್ನನ್ನೇ ನಮಗೆ ಆಶ್ರಯ ಕೊಟ್ಟು ನಿನ್ನ ಹಿಂದೆ ಬಂದವರಿಗೆ ಒದೆಯುವ ಕೆಲಸ ಮಾಡಬೇಡ. ಒದೇ ಹೌದು ಅಂತಾದ್ರೆ ನಿಮ್ಮನ್ನೇ ಇಲ್ಲಿವರೆಗೆ ರಕ್ಷಣೆ ಮಾಡಿಕೊಂಡು ಬಂದವ ನಾನು ಸ್ಪಷ್ಟವಾಗಿದ್ದರೆ ನಿನಗೆ ನಾನೇ ಹೆಚ್ಚೋ ನಿನ್ನ ಮಾತೆ ಹೆಚ್ಚೋ? ನೀನೇ ಹೇಳಬಹುದಿತ್ತು, ಕೃಷ್ಣ ನಿನ್ನ ನಂಬಿ ನಾನು ಮಾತು ಕೊಟ್ಟಿದ್ದೇನೆ, ಈ ಮಾತು ಹಾಳಾಗದ ಹಾಗೆ ನಿನ್ನ ಮಾತು ಹಾಳಾಗದ ಹಾಗೆ ಏನಾದ್ರೂ ಒಂದು ಉಪಾಯ ಮಾಡುವಂತ ಅವನನ್ನು ನೀನು ಇಬ್ಬರು ಬಂದ ನಾವು ಹೇಳುವುದನ್ನು ನಮ್ಮನ್ನೇ ರಕ್ಷಿಸುತ್ತೇವೆ ಎಂದು ಹೇಳಿರುವ ನೀನು ಯಾಕೆ ಮಾಡಿ? ಎಲ್ಲಾ ದೇವರೇ ಮಾಡುತ್ತದೆ, ನೀನು ಮಾಡುವುದು ಯಾವಾಗ? ದೇವರೇ ಮಾಡುವುದು ಬೇರೆ ಅಲ್ಲ, ಮನುಷ್ಯರೇ ಮಾಡುವುದು ಬೇರೆ. ಮನುಷ್ಯರು ತಪ್ಪು ಮಾಡುವುದಕ್ಕಾಗಿ ದೇವನಾದವನಿಗೆ ಎಲ್ಲವೂ ತಿಳಿಯುತ್ತದೆ. ದೇವನಾದ ಮಹಾಕಾರ್ಯವನ್ನು ಮನುಷ್ಯರಿಂದ ಯಾಕೆ ಮಾಡಿದೆ? ಎಲ್ಲವೂ ನಾನು ಕುಳಿತಲ್ಲೇ ಮಾಡುವುದು, ನೀವೆಲ್ಲ ಪ್ರಸನ್ನ ಮುಂದುವರಿಸಿ ಬೇಕಿದ್ದೇನೋ ನಾನೇ ಮಾಡ್ಕೊಂಡು ಹೋಗುದಿಲ್ವಾಗ? ಪ್ರಸಂಗ ಮುಂದುವರಿಸುವ ನೀನೇ ಎಂದು ಭಾವಿಸಿಕೊಳ್ಳಿಕ್ಕೆ ಹೋಗಬೇಡ. ಹಲವು ಗಣ್ಯರು ಅಥವಾ ಹಲವು ಈ ಪ್ರಸಂಗಕ್ಕೆ ಬರುವವರೆಲ್ಲ ಸೇರಿ ಕಾರ್ಯ ಮಾಡಬೇಕಿರುತ್ತೆ. ಆಗಲೇ ದೊಡ್ಡ ಮಾತ್ರ ಹೇಳಿಕ್ಕೆ ಹೋಗ್ಬೇಡ. ಅದಕ್ಕಾಗಿ ಒಳ್ಳೇದು ಮಾಡು ಅಂತ ಹೇಳಿದ. ಅದಕ್ಕಾಗಿ ಒಳ್ಳೇದೇ ಮಾಡು ಅಂತ ಹೇಳಿ ಅದನ್ನೇ ನಾನು ಹೇಳಿದ್ರೆ ಮತ್ತೊಬ್ಬರಿಗೆ ಒಳ್ಳೇದು ಮಾಡು ಅಂತ ಹೇಳಬೇಕು ಬಿಟ್ರೆ ನಮ್ಮ ಕಾಲದಲ್ಲಿ ಎಳೆದು ಅದಲ್ಲ ಅಂತ ಬೇರೆ ಅದಲ್ಲ ಅಂತ ಶ್ರೇಯಸ್ಸನ್ನು ಬಯಸುವುದಿಲ್ಲ ನೀವು ಅಂತ ಹೇಳುವುದು ಅಗತ್ಯ ಉಂಟು. ಅದಲ್ಲ ಅಂತಾದ್ರೆ ಬೇರೆ ಕಾರಣ ಊಹಿಸುವುದಕ್ಕೆ ಸಾಧ್ಯವೇ ಇಲ್ಲ. ಇಲ್ಲಿ ನೀ ನನ್ನ ಬಗ್ಗೆ ಮತ್ಸರವನ್ನು ತಳೆದಿದ್ದೀಯ ಅಂತ ಮಾತ್ರ ಗ್ರಹಿಸುವುದಕ್ಕೆ ಅವಕಾಶ ಇಟ್ಟಿದ್ದೀಯಲ್ಲಿ. ನಾನಿಟ್ಟದಲ್ಲ, ನೀನು ಹೇಳಿದ್ದು ನಿನ್ನ ಹೃದಯದಲ್ಲಿ ಇಂಥದ್ದೊಂದು ಕಲ್ಮಶ ಉಂಟು ಅಂತ ನನಗೆ ಗೊತ್ತಾದ ಸೇವ. ಹಾಗಲ್ಲ, ನನ್ನ ಮನಸ್ಸಿನಲ್ಲಿ ಉದರದಲ್ಲಿ ಉಂಟು ಅಂತಲ್ಲ. ಒಂದು ವಿಷಯವನ್ನು ಒಬ್ಬ ತಪ್ಪು ಮಾಡಿದ್ರೆ ಯಾಕೆ ಮಾಡಿದ ಅಂತ ವಿಮರ್ಶೆ ಆಗ್ತದೆ. ವಿಮರ್ಶೆ ಮಾಡಿದಾಗ ಇದಕ್ಕಾಗಿ ಮಾಡಿರಬಹುದು, ಇದಕ್ಕಾಗಿ ಮಾಡಿರಬಹುದು
ಕೃಷ್ಣ ಮಾಡಿದ ಹೆಸರಿನ ಮೇಲೆ ಕಿಚ್ಚೆ ಹೌದಂತಾದ್ರೆ ನಾನು ಮಾಡಿರುವ ಸಾಧನೆಗೆ ಏನು ಪ್ರಯೋಜನ ಉಳಿಯಿತು ಅಲ್ವಾ? ಏನು ಪ್ರಯೋಜನ? ಸಾಧನೆ ನಾವು ಸಾಧನೆ ಅಷ್ಟು ಮಾಡಿದ್ದೇವೆ. ಆ ಸಾಧನೆ ನಾನು ಆ ಸಾಧನೆ ನಾನೆಷ್ಟು ಬೆಂಗಾವಲಾಗಿ ನಿಂತಿದ್ದೆ ಇಲ್ಲ ಅಂತ ನಾವು ಹೇಳಿಲ್ಲ. ಮತ್ತೆ ಇಲ್ಲ ನಾವು ಸುಭದ್ರೆಯಲ್ಲಿ ಹೇಳಿ ಕಳಿಸಿದ್ದೇವೆ ಅಲ್ವಾ? ಅದನ್ನೇ ಹೇಳಿ ಕಳಿಸಿದ್ದೇವೆ. ಸುಭದ್ರೆ ನಿನ್ನ ಬಗ್ಗೆ ಕರುಣೆ, ನಿಮ್ಮ ಬಗ್ಗೆ ಪ್ರೀತಿ ಇಲ್ಲದಿದ್ರೆ ನಾನು ಚಕ್ರ ಆಗಲೇ ಬಿಡ್ತಿದ್ದೆ. ಸುಭದ್ರೆಯನ್ನು ಅಷ್ಟನ್ನು ಮಾಡಬೇಕಿತ್ತಲ್ಲ, ಯಾಕೆ ಮಾಡಲಿಲ್ಲ? ಮಾಡುದಲ್ಲ, ಇಷ್ಟೊತ್ತು ನೀನೇನು ಮಾಡಿದೆ ನಾನು ನಿಮ್ಗೆ ಏನು ಆಗುದಿಲ್ಲ ಅಂತ ನೀನು ಇದನ್ನು ಮಾಡಿದ್ದೀನಿ. ನಾನು ಎದುವರೆಗೆ ಒಂದೇ ಬರುವುದನ್ನು ನೋಡ್ಬೇಕಿತ್ತಲ್ಲ. ಓ ನಿನ್ನೆದು ನೀನೇನು ಇಲ್ಲಿ ನೋಡು, ನನ್ನ ಎದುರಿಗೆ ಕೃಷ್ಣನ ಎದುರಿಗೆ ನಾನು ಇಲ್ಲಿವರೆಗೆ ಹೇಳಿದ್ದಲ್ಲ, ಕೃಷ್ಣನೇ ಹೇಳಿದ್ದು ನೆನಪಿರಲಿ. ಭಾವಾವೇಶ ನೋಡಿದಾಗ ನನಗೇನೋ ಬೇರೆ ಭಾವಾವೇಶ ಬರುವುದಕ್ಕೆ ಮೂಲ ಕಾರಣ ನೀನು. ಕೃಷ್ಣನಾಗಿ ಹೀಗೆ ಯಾಕೆ ಮಾಡಿದೆ? ನೀನು ಬಿಟ್ಟುಕೊಡು, ನಾನು ಬಿಡುವುದಿಲ್ಲ ಅಂತ ನಿಮಗೆ ಬಿಡ್ಬೋದು. ತಪ್ಪಿದ್ದಾಗ ಸಿಟ್ಟು ಸಹಜ. ಸಿಟ್ಟು ಬರುವುದಲ್ಲ, ಸಿಟ್ಟು ಬರುವ ಮಾತಾಡಿದ್ದು ಸಿಟ್ಟು ಬರುವುದು. ಹೀಗೆ ಸಿಟ್ಟು ಬರಲಿಕ್ಕೆ ಹುಚ್ಚರಿಗೆ ನಾನು ಹೇಳೋದಿಲ್ಲ, ನಾನು ನಾನು ಹೇಳುದಿಲ್ಲ. ಬೇಡ, ಹೇಳಿದ್ರೆ ನಿಮಗೆ ಉಂಟು ಅಂತ ಹೋಗ್ತದೆ. ಹೇಳಲಿಕ್ಕೆ ಹೋಗ್ಬೇಡ. ಇಲ್ಲ ಕೃಷ್ಣ, ನಿನ್ನದನ್ನೇ ಮತ್ತೊಬ್ಬರಿಗೆ ಹೇಳಲಿಕ್ಕೆ ಹೋಗ್ಬೇಡ. ಹಾಗಾಗಿ ಅವನನ್ನು ಬಿಟ್ಟುಕೊಳ್ಳೋದು ಅಲ್ಲ ಅಂತಾದ್ರೂ ಇರ್ತದೆ. ಹೀಗೆ ಯುದ್ಧ ಮಾಡ್ತಾ ಇದ್ರೆ ಇವನನ್ನು ಸೋಲಿಸ್ಲಿಕ್ಕೆ ಆಗುದಿಲ್ಲ. ಬೆಳಗಾಗೆ ಹೋಗ್ತದೆ, ಬೆಳಗಾಗುವಲ್ಲಿವರೆಗೂ ಮುಂದುವರಿಸ್ತಾನೆ ಇವನು. ಬೆಳಗಾಯ್ತು ಅಂತಂದ್ರೆ ನಾನು ಸಾಯ್ಬೇಕಲ್ಲ. ಈಗ ಮಾಯಕದ ಮುಂದುವರಿಕೆ ಆಗಬೇಕು. ಏನಾಗ್ತದೆ ನೋಡೋಣ. ಇಷ್ಟೆಲ್ಲ ಹಾರಾಡಿದ್ದಲ್ಲ, ಏನಾಯಿತು? ಸ್ವಲ್ಪ ಅವನಿಗೆ ತಿಳಿಸಬೇಕು. ಓ ಆಡಿದ ಮಾತು ನೆನಪಿದ್ರೆ ಸ್ವಲ್ಪ ಸಮಯ ಉಂಟು, ಅಷ್ಟರಲ್ಲಿ ಏನು ಮಾಡಲಿಕ್ಕಾಗ್ತದೆ ಮಾಡಬಹುದು. ಬಂಡ ಕಾರ್ಯ ಎನ್ನುವುದು ಬೇಡವ. ಹಾಗಾಗಿ ಗುಂಡ ಮಾಡುವುದೇ, ಬೀಳುವುದೇ. ಅದ್ರದ್ದು ನಾನಲ್ಲ, ನೀವೇ. ನಾನು ಹೇಳಿದ ನನ್ನ ಕಾರ್ಯ ನಾನು ಮಾಡಿದ್ದೇನಲ್ಲ. ಕೈಯನ್ನು ತಲೆಯನ್ನು ಕತ್ತರಿಸುವುದು ನನ್ನ ಮಾತಲ್ವಾ? ಆ ಕಾರ್ಯ ಪೂರ್ಣ ಆಗಿದೆ. ಹೌದಪ್ಪ, ಕರ್ತವ್ಯ ಪ್ರಜ್ಞೆ ನೀನು ಸ್ವಲ್ಪ ವಿಚಾರ ಮಾಡು.
ತಾಂಡವಾಯಿತು. ಕೃಷ್ಣ ಮಾಯೆಯಿಂದ ಇಷ್ಟೆಲ್ಲ ಮಾಡಿದ್ದಾನೆ ಅಂತ ಆದ್ಮೇಲೆ ಸ್ವಯಂ ಸತ್ತು ಬಿಟ್ಟಿದ್ದಾನೆ. ಆದ್ದರಿಂದ ಬಿಡ್ಲಿಕ್ಕೆ ಹೇಳುವುದಲ್ಲ. ಅಂಬರದಲ್ಲಿ ಶಿವ ಸಹಿತರಾಗಿ ದೇವಾನು ದೇವತೆಗಳು ಬ್ರಹ್ಮನೇ ಎದುರಾಗಿ ನಿಂತು ಮುಟ್ಟಿದ ರಾಣೆ ನಿಮ್ಮಲ್ಲಿ ಯುದ್ಧ ಸಲ್ಲ ನಿಲ್ಲಿಸಬೇಕು ಎನ್ನುವುದಾಗಿ ಸಾರಿ ಸಾರಿ ಹೇಳ್ತಾ ಇದ್ದಾರೆ. ಅವರ ಮಾತಿಗೆ ಬೆಲೆ ಕೊಡಬೇಕಾದದ್ದು ನಮ್ಮ ಕರ್ತವ್ಯವಾಗಿದೆ. ಅರ್ಥ ಹಾಗಾದರೆ ಈ ಯುದ್ಧ ನಡೆದಿದ್ದಾದರೂ ಯಾಕೆ, ಅವರನ್ನು ನಿಲ್ಲಿಸುವುದಾದರೂ ಯಾಕೆ, ನಿಲ್ಲಿಸುವುದೇ ಹೌದಾಗಿದ್ದರೆ ಇಷ್ಟೊತ್ತಿಗೆ ಅವರು ಯಾಕೆ ಬಂದ್ರು, ಮೊದಲು ಯಾಕೆ ಬರಲಿಲ್ಲ ಅಲ್ವಾ? ಇದೆಲ್ಲ ಅವರಿಗೂ ಇಷ್ಟೊತ್ತಿಗೆ ಬನ್ನಿ ಅಂತ ಹೇಳಿದ್ ನಾನು. ಅಂದ್ರೆ ಇದೆಲ್ಲ ನನ್ನ ಸಂಕಲ್ಪದಿಂದ ಆದಂತ ಸನ್ನಿವೇಶ. ದೈವಿ ಸಂಕಲ್ಪ ಎನ್ನುವುದು ಶಾಶ್ವತ, ಮನುಷ್ಯ ಸಂಕಲ್ಪ ಎನ್ನುವುದು ನಿಮಿತ್ತ. ದೈವಿ ಸಂಕಲ್ಪರಾಗಿರುವಂತಹ ನೀನು ಹೀಗೊಂದು ಸಂಕಲ್ಪ ಮಾಡಿದ್ದೀಯಂತಾದ್ರೆ ಯಾಕೆ? ಸತ್ಯ ಹೇಳಲ್ಲ, ಇಲ್ಲಿವರೆಗೆ ಹೇಳಿದ ಮಾತೆಲ್ಲ ನಿನ್ನನ್ನು ಹಾರಿಸುವುದಕ್ಕಾಗಿ ಹೇಳಿದಷ್ಟು ಸುಳ್ಳೆ, ಎಲ್ಲವೂ ಸುಳ್ಳಿ. ನಮ್ಮಿಬ್ರು ಜೋಡ ನೋಡಿ ಕೆಲವರೆಲ್ಲ ಹೊಟ್ಟೆವರು ಇರ್ತಾ ಇದ್ರು, ಅವರಿಗೆ ಸ್ವಲ್ಪ ಹೊತ್ತಾದ್ರೂ ಸಮಾಧಾನ ಕೊಡುವ ತಿಂದೆಲ್ಲ ಮಾಡ್ತಾರೆ. ಈಗ ಮತ್ತೆ ತಿರುಗಿ ನಾವು ಒಂದಾದದ್ದು ನೋಡಿ ಅವ್ರು ಮತ್ತೆ ಬೆಂಕಿ ಬಿಡ್ಬೇಕು. ಪರಮಾತ್ಮ ನೊಂದಿಕೊಳ್ಳುವವರು, ಸಂತೋಷ ಪಡುವವರು, ಲೋಕದಲ್ಲಿ ಒಳ್ಳೆಯ ಕಾರ್ಯಕ್ರಮ ನಡೆಯುವಂತಿದ್ರೆ ಹುಡುಕನ್ನು ಕೊಳಕನ್ನು ಹುಡುಕುವವರು ಹಲವರು ಇರ್ತಾರೆ. ಇದರ ಅರ್ಥ ಏನು? ಆದರೆ ಅವರು ಹಾಗೆ ಮಾಡಿದ್ದಾರೆ ಎಂಬ ಹಾಗೆ ನಾವು ಹಾಗೆ ವ್ಯವಹರಿಸಕೂಡದು. ನಾವು ಸತ್ಯ ಸಂಕಲ್ಪದಿಂದ ಮುನ್ನಡೆಯಬೇಕು ಎನ್ನುವುದು ನಿನ್ನ ಸಂಕಲ್ಪದಿಂದ ನಾವು ವರ್ತಿಕೊಳ್ತಾ ಇದ್ದೇವೆ. ಅವರು ಹಾಗೆ ಮಾಡಿದ್ದಾರೆ ಎಂಬಲ್ಲಿಗೆ ನೋಡಿಕೊಳ್ಳಿಸಿರೋದು. ಖಂಡಿತವಾಗಿ ಅವರು ಹೇಳಿದ್ರು ಅಂತ ನಾನು ಹೇಳಿದೆ, ನಾನು ಹೇಳಿದೆ ಅಂತ ನೀನು ಹೇಳಿದೇನೋ ಅಂತ ಮಾಡಿದೆ, ನೀನು ಹೇಳಿಲ್ಲ. ಏನು ಮಾಡೋಣ? ಕೃಷ್ಣ ಉಪಕಾರ ಸ್ಮರಣೆಗಳನ್ನು ಎತ್ತು ಮರೆಯದೇ ಗೊತ್ತುಂಟು. ಪಾಂಡವರೊಂದು ಜೀವಂತವಾಗಿ ಜೀವ ಕಳೆದು ಈ ಭೂಮಿಯ ಮೇಲಿದ್ದಾರೆ. ಇದನ್ನ ನೀನು ನನ್ನ ಮುಂದಲ್ಲ ನನ್ನ ಹಿಂದೆಯೂ ಹೇಳಿದ್ದಿ ಅಂತ ನನಗೆ ಸುದ್ದಿ ಉಂಟು. ನಿನ್ನ ಬಗ್ಗೆ ಅಭಿಮಾನ ಉಂಟು. ಅದನ್ನೇ ಸ್ವಲ್ಪ ಆಚೆ ಮಾಡಿ ನನಗೆ ಹೇಳಿದ್ದೆ ಬಿಟ್ರೆ ಯಾವುದು ನನ್ನ ಮನಸ್ಸಿನಲ್ಲಿ ಇಲ್ಲದ ಅಲ್ವಯ್ಯ. ನೀನಾಚೆ ಮಾಡಿದ್ರು ನನ್ನವನ್ನ ಇಲ್ಲಿವರೆಗೆ ಮಾತ್ರ, ಮುಂದೆ ನಿನಗೆ ನೋವಿಲ್ಲ. ಯಾಕೆ ಹೀಗೆ ಮಾಡಿದೆ? ಗಯನನ್ನು ರಕ್ಷಣೆ ಮಾಡಿದವ ನೀನು ಹೌದು. ಮಾತು ಕೊಟ್ಟ ನಿನ್ನ ಮಾತು ಹಾಳಾಯಿತು ಅಂತ ನೀನು ಪರಿತಪಿಸುತ್ತಾ ಇರಬಹುದು. ಖಂಡಿತವಾಗಿಲ್ಲ, ಗಯನ ರಕ್ಷಣೆ ನಿನ್ನಿಂದ ಆಗಿದೆ. ಇದ ನೋಡು, ಹೋಗ್ತಾ ಇದ್ದಾವ ಗಯನ. ಅಲ್ಲ, ಅವನ ಕೆಲಸವೂ ಅಷ್ಟೇ. ಪರಿವಾರದ ಜೊತೆಯಲ್ಲೂ ಹೋದ. ಎಲ್ಲರೂ ಮುಖ್ಯ ಭೂಮಿಕೆಗೆ ಬರಬೇಡ, ನೀನು ಹೆಸರು ಹೇಳ್ಕೊಂಡೇ ಮುಗಿಸ್ತೇವೆ ಅಂತ ಹೇಳಿ ನಾವು ಬತ್ತಳಿಕೆಯಲ್ಲಿದ್ದ ಅಷ್ಟು ವಾರದ ದೇಹವನ್ನು ಬತ್ತಳಿಕೆಯಲ್ಲಿ ಇಟ್ಕೊಂಡಿದ್ದೇನೆ. ಪರಿವಾರ ಕಂಡಾಗ ಎದ್ದು ಹೋಗ್ತಾನೆ. ಪ್ರಸಂಗ ಮುಗಿತಾ ಇದ್ದಾಗ ಯಾರಿಗೂ ಮುಖ ತೋರಿಸ್ಬೇಡ, ಎದ್ದು ಹೋಗು ಅಂತ ಹೇಳಿದ. ಹೌದಾ? ಹಾಗಾದ್ರೆ ನೀನೆಲ್ಲೋ ಅವನಲ್ಲಿ. ಹೌದು. ಹಾಗಾದ್ರೆ ಇಷ್ಟೆಲ್ಲ ಯಾಕೆ? ನನಗೊಬ್ಬ ನಾಯಕ ಬೇಕಿಲ್ಲ. ಲೋಕ ನಾಯಕನಿಗೆ ನಾಯಕ. ಒಂದು ದಿವಸ ಅಲ್ಲ, 5 ದಿವಸ ಅಲ್ಲ, 7 ದಿವಸ ಅಲ್ಲ, 10 ದಿವಸ ಅಲ್ಲ, ಅದೆಷ್ಟೇ ದಿವಸಗಳ ಕಾಲವೂ ಒಂದು ಯುದ್ಧವೇ ಒಂದೊಂದು ಸಂದರ್ಭ ನಡೆಯಿತು ಅಂತಾದರೆ ಅನ್ನುವುದು ಯಾಕೆ? ಮುಂದೆ ಮಹಾಭಾರತ ಎನ್ನುವಂತ ಸಂಗ್ರಾಮ ಒಂದು ನಡೆಯುತ್ತಿದೆ. ಆ ಕಾರ್ಯಕ್ಕೆ
ಮಹಾ ನಾಯಕನೊಬ್ಬ ಬೇಕು. ನಾನು ಯುದ್ಧ ಮಾಡುವುದಲ್ಲ, ನನ್ನ ಆಯುಧವಾಗಿ ಒಬ್ಬ ನಾಯಕ ಬೇಕು, ಎಲ್ಲರನ್ನು ಮುನ್ನಡೆಸುವ ಒಬ್ಬ ಬೇಕು. ಹಾಗಾದ್ರೆ ಯಾರು ಪಾಂಡವರಲ್ಲಿ ಅಂತ ಯೋಚನೆ ಮಾಡಿದಾಗ ಧರ್ಮ ಸ್ಥಾಪನೆಗೆ ದುಡಿಯುವುದಕ್ಕೆ, ನಾಯಕನಾಗುವುದಕ್ಕೆ ಇವ ಒಬ್ಬ ಅಡ್ಡಿ ಇಲ್ಲ ಅಂತ ನಾನು ವಿಚಾರ ಮಾಡಿದ್ದೆ. ಲೋಕನಾಯಕನ ಮಾರ್ಗದರ್ಶನದಿಂದ ನಾಯಕತ್ವವನ್ನು ಪ್ರಾಪ್ತಿಸ್ತದೆ ಅಂತ ಅದರ ಸಂತೋಷದಿಂದ ಸ್ವೀಕರಿಸ್ತೇವೆ. ಹಾಗಾದ್ರೆ ಎಷ್ಟರ ಸುಖಗಳಲ್ಲಿ ಭಾಗಿಯಾಗುವಂತ ನೀನು ಎಷ್ಟಕ್ಕೂ ಹಾಗೆಯೇ ಖಂಡಿತವಾಗಿ ನಾನಿಲ್ಲದೆ ನೀನಿಲ್ಲ, ನೀನಿಲ್ಲದೆ ನಾನಿಲ್ಲ, ನಾನು ನೀನು ಬೇರಲ್ಲ. ಹಾಗಾದರೆ ನಿನಗೆ ಆ ಸಾಮರ್ಥ್ಯ ಉಂಟೋ ಇಲ್ವೋ ಎನ್ನುವುದನ್ನು ಪರೀಕ್ಷಿಸುವುದಕ್ಕಾಗಿ, ನಿನ್ನ ನಿಯಮದಿಂದ ಉಲ್ಲಂಘಿಸುವುದಕ್ಕಾಗಿ ಹೆಂಡತಿಯನ್ನು ಬಿಟ್ಟೆ, ಮಗನನ್ನು ಕಳುಹಿದೆ. ಆದರೂ ನೀನು ವ್ಯಾಮೋಹದಿಂದ ಕರಗಲಿಲ್ಲ, ಹಿಡಿದ ಛಲವನ್ನು ಬಿಡಲಿಲ್ಲ, ಕೊಟ್ಟ ಮಾತನ್ನು ತಪ್ಪಲಿಲ್ಲ. ಅಲ್ಲಿಗೆ ನಾನು ಮಾಡಿದ ಪರೀಕ್ಷೆಯಲ್ಲಿ ನೀನು ತೇರ್ಗಡೆ ಹೊಂದಿದೆ. ನೀನೊಬ್ಬ ನಾಯಕನಾಗುವುದಕ್ಕೆ ಸಮರ್ಥ ಅಂತ ಈ ಪ್ರಸಂಗದಲ್ಲಿ ನೀನು ತೋರ್ಪಡಿಸಿಕೊಂಡೆ. ಪರಮಾತ್ಮ ದೃಢಚಿತ್ತದಿಂದ ಸಂಕಲ್ಪನಾಗಿ 8 ದಿವಸ ರಕ್ಷಣೆ ಮಾಡ್ತೇನೆ ಅಂತ ನಾನು ಈಗ 10ನೇ ದಿವಸಕ್ಕೆ ಮನೆ ಹೋಗ್ತೀನಿ. 18 ತಾರೀಕು ಹೇಳುವುದಾ? ಖಂಡಿತವಾಗಿ ಹೌದು. ಎಷ್ಟಕ್ಕೂ ನೀನೇ ನಾಯಕ. ಎಷ್ಟೇ ದಿವಸದ ಕಾರ್ಯಕ್ರಮಕ್ಕೆ ನೀನೇ ನಾಯಕ, ಮತ್ತೆ ಬೇರೆ ಜನ ಇಲ್ಲ.